ಅದೇ ಹೋಗಿದೆ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ನಾವು ಜೇನ್ಕಲ್ ಬೆಟ್ಟಕ್ಕೆ ಬಂದಿದ್ದೀವಿ. ಶೀತಲ್ಲ ನಾವು ಮೆತ್ತಕ್ಕೆ ಒಂದೊಂದೇ ಸ್ಟೆಪ್ ಹತ್ಕೊಂಡ್ ಬರೋಷ್ಟೊತ್ತಿಗೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೊರಟಿದ್ದೀವಿ ಜೇನ್ಕಲ್ ಬೆಟ್ಟಕ್ಕೆ. ಲೆಟ್ಸ್ ಗೋ ಆ್ಯಂಡ್ ಎಕ್ಸ್ಪ್ಲೋರ್. ಸೀಟ್ ಇಟ್ಟಿರೋದು ಫುಲ್ಲು, ಇವತ್ತೇ ಬಸ್ ಫುಲ್ ಖಾಲಿ ಅದೇ ಹೋಗಿದೆ. ಬೆಳಗ್ಗೆ ಬುಕ್ಸ್ ತಗೊಂಡೋಗ್ಬೇಕು, ಭಗವದ್ಗೀತೆ ಅವ್ರು ಹೇಳಿದ್ದೆಲ್ಲ ಇದಿದೆ. ಮನೇಲಿ ಇರಬೇಕು, ಓದಬೇಕು, ನಾನು ಓದಬೇಕು. ಜಾಸ್ತಿ ನಿದ್ದೆ ಮಾಡ್ಬಿಟ್ಟು ನಾನು ಈ ಸರಿ ಫುಲ್ ಬಸ್ಸಲ್ಲಿ ಒಳಗಡೆ ಕುತ್ಕೊಂಡು ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ಬಂದಿದ್ದೇ ಗೊತ್ತಾಗಲ್ಲ. ತೂಕಿಸ್ತಾ ಇದ್ವಿ. ತುಪ್ಪ ತುಂಬಕ್ಕೆ ಅಂತ ತಗೊಂಡೋದೇ ಇದೆ. ತುಪ್ಪ ತುಂಬಕ್ಕೆ ತುಪ್ಪದ ಕುಡಿಕೆ ನಾವು ಕೆಸರು ತುಪ್ಪನೇ ತುಂಬೋದು. ಮೊದಲೇ ಉಪ್ಪು ತುಂಬ್ತಿರ್ಲಿಲ್ಲ, ತುಪ್ಪನೇ. ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ನಾವು ಜೇನ್ಕಲ್ ಬೆಟ್ಟಕ್ಕೆ ಬಂದಿದ್ದೀವಿ. ಫುಲ್ ರಶ್ ಎವ್ರಿ ಟೈಮ್. ಬಸ್ ಹತ್ತುವಾಗಲೇ ಫುಲ್ ರಶ್. ನಾವು ಯಾವಾಗಲೂ ಬರೋದೇ ಲೇಟ್ ಆಗಿದೆ. ಕೆಲಸ ಮುಗಿಸ್ಕೊಂಡು ಮಕ್ಕಳು ಸ್ಕೂಲಿಗೆಲ್ಲ ಕಳಿಸಿ ನಾವೆಲ್ಲ ಬರೋದು ಲೇಟು. ತುಪ್ಪಕ್ಕೆ ತಗೊಂಡೋಗಿ ಚೆನ್ನಾಗಿ. ಸರಿ ತಗೊಂಡು ನನ್ನ ಹತ್ರ ಇದಾವಲ್ಲ. ಇಲ್ಲಿ ದೇವಸ್ಥಾನ, ಇಲ್ಲಿ ಬಂದು ಚಪ್ಪಲಿ ಗಿಪ್ಪಲಿ ಎಲ್ಲ ಬಿಟ್ಬಿಟ್ಟು ಸೀದಾ. ಇದು ಎಂಟ್ರೆನ್ಸ್ ದೇವಸ್ಥಾನದ ಗೋಪುರ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಯಾವುದೋ ತುಂಬ ಹಿಸ್ಟಾರಿಕಲ್ ಪ್ಲೇಸಿಗೆ ಹೋದಂಗೆ ಅನ್ಸುತ್ತಲ್ವ. ಇವಾಗ ಇದನ್ನೆಲ್ಲ ನೀಟಾಗಿ ರೆಡಿ ಮಾಡಿದ್ದಾರೆ. ಮೊದಲು ಹೆಂಗಿರಲಿಲ್ವಂತೆ, ಮೊದಲು ಬೇರೆ ಥರ ಇತ್ತು. ಇವಾಗ ಗೋಪುರ ಎಲ್ಲನೂ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಫಸ್ಟ್ ಎಂಟ್ರೆನ್ಸ್ ಎಲ್ಲನೇ ನಾವು ಫಸ್ಟು ಕರ್ಪೂರ ಹಚ್ತೀವಿ. ಅದರಿಂದ ನೆಕ್ಸ್ಟ್ ಎಂಟ್ರೆನ್ಸಲ್ಲಿ ಪಾದುಕೆ ಸಿಕ್ಕತ್ತೆ. ಶ್ರೀ ಗುರು ಜೇನ್ಕಲ್ ಸಿದ್ದೇಶ್ವರ ಸ್ವಾಮಿಯವ್ರದ್ದು ಪಾದುಕೆ ಸಿಕ್ಕತ್ತೆ. ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಅಲ್ಲೊಂದು ಕಾಯಿ ಹೊಡೆದು ಪೂಜೆ ಮಾಡ್ಕೋತೀವಿ. ಯಾಕೆಂದರೆ ಮೇಲ್ಗಡೆ ನಮಗೇನು ಕಾಯಿ ಹೊಡೆದು ಪೂಜೆ ಮಾಡ್ಕೊಡಲ್ಲ. ಅದಕ್ಕೆ ನಾನಂತೂ ಇಲ್ಲೇನೇ ಪೂಜೆ ಮಾಡ್ಕೋತೀನಿ. ಇನ್ ಕೇಸ್ ಅಲ್ಲಿ ಏನಾದರೂ ರಶ್ ಇತ್ತು ಅಂತ ಅಂದರೆ ನಾನು ಮೇಲೆ ಹೋಗ್ಬಿಟ್ಟು ಅಲ್ಲಿ ಹೋಗಿ ನಾವೇ ಕಾಯಿ ಹೊಡ್ಕೊಂಡು ಅಲ್ಲಿ ಸ್ವಲ್ಪ ಪ್ರಸಾದ ಕೊಡ್ತಾರೆ, ಪ್ರಸಾದ ಹಾಕೊಂಡು ಮುಂದೆ ಹೋಗ್ತಾ ಒಳ್ಳೊಳ್ಳೆ ಸುಯೋಕ್ತಿಗಳನ್ನೆಲ್ಲನೂ ಬರೆದಿರ್ತಾರೆ. ನೋಡ್ಕೊಂಡು ಹೋಗಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಸುಯೋಕ್ತಿ ನೋಡಿ ಎಷ್ಟು ಚೆನ್ನಾಗಿದೆ. 3 ಅಕ್ಷರದ ಮಾನವ, ಮನುಷ್ಯ ಎಂಬ 3 ಅಕ್ಷರದವರು, ಪ್ರಪಂಚ ಎಂಬ 3 ಅಕ್ಷರದಲ್ಲಿರುವ, ಆಸ್ಪತ್ರೆ ಎಂಬ 3 ಅಕ್ಷರದಲ್ಲಿ, ವೈದ್ಯರು ಎಂಬ 3 ಅಕ್ಷರದವರ ಸಹಾಯದಿಂದ ಜಗತ್ತು ಎಂಬ 3 ಅಕ್ಷರಕ್ಕೆ ಕಾಲಿಡುತ್ತಾನೆ. ದೇವರು ಎಂಬ 3 ಅಕ್ಷರಕ್ಕೆ ಕೈ ಮುಗಿದು, ಪುಸ್ತಕ ಎಂಬ 3 ಅಕ್ಷರವನ್ನು ಹಿಡಿದು, ಶಿಕ್ಷಣ ಎಂಬ 3 ಅಕ್ಷರಕ್ಕೆ ಕಾಲಿಡುತ್ತಾನೆ. ಇನ್ನು ಮುಂದೆ ಜಾಸ್ತಿ ಇದೆ, ಓದಕ್ಕಾಗಲಿಲ್ಲ ಅದು. ಹಾಗೆ ನೆಕ್ಸ್ಟ್ ಮತ್ತೆ ಮುಂದೆ ಹೀಗೆ ತುಂಬ ಒಳ್ಳೊಳ್ಳೆ ಸುಯೋಕ್ತಿಗಳನ್ನೆಲ್ಲನೂ ಬರೆದಿರ್ತಾರೆ. ಅದನ್ನು ನೋಡ್ಕೊಂಡು ಆರಾಮ್ಸೆ ಬೆಟ್ಟ ಹತ್ಕೊಂಡು ಹೋಗ್ಬೋದು. ಬೆಟ್ಟ ಹತ್ತೋದಕ್ಕೆ ಏನಂತ ಸುಸ್ತೇನೂ ಆಗಲ್ಲ. ತುಂಬ ರಶ್ ಇದ್ರು ಅಂತೂ ನಿಮಗೆ ಬೆಟ್ಟ ಹತ್ತಿದ್ದೇನೆ ಗೊತ್ತಾಗೋಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಯಾಕೆಂದರೆ ರಶ್ ಇದ್ದಾಗ ಅಲ್ಲಿ ಕ್ಯೂ ಅಲ್ಲೇ ಸ್ಟಾಪ್ ಮಾಡಿಬಿಡ್ತಾರಲ್ವಾ. ಸೊ ಬೆಟ್ಟ ಹತ್ತುವಾಗ ನಾವು ನಿಧಾನಕ್ಕೆ ಹತ್ಕೊಂಡು ಹೋಗ್ತಾ ಇರ್ಬೋದು, ನಮಗೇನು ಸುಸ್ತೇ ಆಗೋಲ್ಲ. ಎಷ್ಟು ಮೆಟ್ಲಿದಾವಮ್ಮ ಇಲ್ಲಿ? ಎಷ್ಟಿದಾವೆ? 1000 ಇಲ್ಲ ಅನ್ಸುತ್ತೆ. ಹತ್ಬೋದು ಆರಾಮಾಗೇನೆ. ಹಾಗೆ ಮುಂದೆ ಹೋಗ್ತಾ ಹುಣ್ಣಿಮೆ ದಿನಗಳು ಯಾವ್ಯಾವ ದಿವಸದಲ್ಲಿ ಬರ್ತವೆ ಅಂತ ಹೇಳ್ಬಿಟ್ಟು ಡೀಟೇಲ್ಸ್ ಹಾಕಿರ್ತಾರೆ. ರಥೋತ್ಸವ ಯಾವಾಗಿರುತ್ತೆ ಅಂತ ಅದನ್ನ ನೋಡ್ಕೊಂಡು ನಾವು ದೇವಸ್ಥಾನಕ್ಕೆ ಮತ್ತೆ ವಾಪಸ್ ಇನ್ನೊಂದ್ಸರಿ ಬರಬೇಕಾದ್ರೆ ಆ ಡೇಟ್ಗಳನ್ನೇ ನೋಡ್ಕೊಂಡು ನಾವಿಲ್ಲಿ ಬರ್ಬೋದು. ಅದು ನಮಗೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅಲ್ಲಿ ಹಾಕಿರ್ತಾರೆ. ಅಲ್ಲಿಂದ ನಾವು ಆರಾಮ್ಸೆ ಬೆಟ್ಟ ಹತ್ತಿದ್ವಿ. ಅಲ್ಲಿ 2 ಲೈನ್ ಇದೆ. ಒಂದು ಆ ಕಡೆ ಲೈನ್ ಇದೆ. ಆ ಕಡೆ ಲೈನ್ ಅಂದರೆ ದೇವಸ್ಥಾನ ಒಂದು ರೌಂಡ್ ಸುತ್ಕೊಂಡು ಬರಬೇಕು. ಹೆಚ್ಚು ಕಮ್ಮಿ ಇನ್ನೂ 1.25 ಗಂಟೆ ಜಾಸ್ತಿ ಆಗಿಬಿಡುತ್ತೆ. ಈ ಕಡೆ ಇನ್ನೊಂದು ಅಡ್ಡ ಲೈನ್ ಇದೆ. ಈ ಕಡೆಯಿಂದನೂ ಬಿಡ್ತಾರೆ. ಇದು ಹತ್ರ ದೇವ್ರ ಎದುರುಗಡೆನೆ ಕಾಣುತ್ತೆ. ಆ್ಯಕ್ಚುಲಿ ಮೇಲ್ಗಡೆ ಇರೋದು ದೇವ್ರ ಪಾದ ಮಾತ್ರ. ಅಂದರೆ ಭಗವಂತ ಕೆಳಗಡೆ ದೇವಸ್ಥಾನದಲ್ಲಿ ಇದ್ದಾರೆ, ಅಲ್ಲಿ ಮೂಡಿದ್ದಾರೆ, ಒಡೆದು ಮೂಡಿದ್ದಾರೆ. ಅಲ್ಲಿಂದ ಮೇಲ್ಗಡೆ ಬೇರೆ ಊರಲ್ಲಿ ಅರಸೀಕೆರೆ ಅಂದರೆ ಹಾರನಹಳ್ಳಿ ಅಂತ ಇದೆ. ಹಾರನಹಳ್ಳಿಯಿಂದ ಹಾರ್ಕೊಂಡು ಇಲ್ಲಿಗೆ ಬಂದಿರೋದು. ಅವರು ಹಾರಿದ್ರಲ್ಲ, ಬೆಟ್ಟದ ಮೇಲೆ ಹಾರಿದಾಗ ಅವ್ರದ್ದು 2 ಪಾದಕ್ಕೆ ಮೇಲ್ಗಡೆ ಬೆಟ್ಟದ ಮೇಲೆ ಅಲ್ಲಿ ಮೂಡಿದೆ. ಇಲ್ಲಿ ಈ ಜಾಗದಲ್ಲಿ ಅವ್ರ ಪಾದ ಮೂಡಿರೋದು. ಆ ಪಾದಕ್ಕೆ ನಾವು ಹೋಗಿ ನಮಸ್ಕಾರ ಮಾಡ್ಕೊಂಡು ಬರೋದಲ್ಲಿ. ಕೆಳಗಡೆ ದೇವಸ್ಥಾನ ಇನ್ನೊಂದಿದೆ. ಆ್ಯಕ್ಚುಲಿ ನಾನು ಹಿಂದೆ ಒಂದು 2-3 ಸರಿ ಹೋದಾಗ ನನಗೆ ದೇವಸ್ಥಾನ ಅಲ್ಲಿ ಇದೆ ಅನ್ನೋದು ಗೊತ್ತೇ ಇರಲಿಲ್ಲ. ಬಟ್ ಈ ಸರಿ ನಾವು ಆ ದೇವಸ್ಥಾನಕ್ಕೂ ಹೋಗ್ಬಿಟ್ಟು ಬಂದ್ವಿ. ಅಲ್ಲಿ ಇನ್ನೊಂದು ಶ್ರೀ ಗುರು ಸಿದ್ದೇಶ್ವರ ಸ್ವಾಮಿ ಅಂತ ಹೇಳ್ಬಿಟ್ಟು ಕೆಳಗಡೆ ಒಂದು ದೇವಸ್ಥಾನ ಇದೆ. ಇಲ್ಲಿ ಮೇಲ್ಗಡೆ ಇರೋದು
2 ಪಾದಗಳು, ಭಗವಂತಂದು ಎಡಪಾದ ಮತ್ತು ಬಲಪಾದ ಅಂತ ಹೇಳ್ಬಿಟ್ಟು 2 ಪಾದಗಳು ಮೇಲ್ಗಡೆ ಇರೋದು. ಇಲ್ಲಿ ಮೇಲ್ಗಡೆ ಒಂದ್ಸರಿ ಪೂಜೆ ಮಾಡ್ತಾರೆ, ಅದು ಹುಣ್ಮೆನಲ್ಲಿ ಮಾತ್ರ ಇಲ್ಲಿ ಜಾಸ್ತಿ ಪೂಜೆ ಮಾಡ್ತಾರೆ. ಆ್ಯಂಡ್ ಎವ್ರಿ ಸೋಮವಾರನೂ ಸಮೇತ ಪೂಜೆ ಮಾಡ್ತಾರಂತೆ. ಕೆಳಗಡೆ ಗುರು ಸಿದ್ದೇಶ್ವರ ಸ್ವಾಮಿಯವ್ರದ್ದು ಮೂರ್ತಿನೂ ಇದೆ. ಇಲ್ಲಿ ಇಲ್ಲಾದ್ಮೇಲೆ ನಾವು ಈ ಕಡೆಯಿಂದ, ಈ ಕಡೆಯಿಂದ ನಾವೇನಾದರೂ ಕೆಳಗಡೆ ಪಾದುಕೆಯಲ್ಲಿ ನಾವು ಹಣ್ಣು ಕಾಯಿ ಮಾಡ್ಕೊಂಡು ಬಂದಿಲ್ಲ ಅಂತ ಅಂದರೆ ಅಲ್ಲಿ ಹೋಗ್ಬಿಟ್ಟು ಆ ಕಡೆ ಸೈಡಲ್ಲಿ ಹೋಗ್ಬಿಟ್ಟು ಅಲ್ಲಿ ಕಾಯಿ ಹೊಡ್ಕೊಂಡು ಅಲ್ಲೇನೆ ಹಣ್ಣು ಮುರ್ಕೊಂಡು ಅವರು ಅದಾದಮೇಲೆ ಅಲ್ಲೇನು ದೇವ್ರ ಹತ್ರ ಏನು ಪೂಜೆ ಮಾಡಿಕೊಡಲ್ಲ ಅವರು. ಕಾಯಿ ನಾವೇ ಹೊಡ್ಕೊಂಡು ಅಲ್ಲಿ ಪ್ರಸಾದ ಕೊಡ್ತಾರೆ. ಆ ಪ್ರಸಾದನ ಅದರೊಳಗಡೆ ಹಾಕೊಂಡು ಹಾಗೇನೆ ಕೈ ಮುಕ್ಕೊಂಡು ಬರೋದು. ಈ ನಮ್ಮ ಹಿಸ್ಟಾರಿಕಲ್ ಪ್ಲೇಸ್ ಆಗಲಿ, ಡಿವೋಷನಲ್ ಪ್ಲೇಸ್ಗಳು ಎಲ್ಲೆಲ್ಲಿ ಹೋಗ್ತೀವಿ ನಾವು ಅಲ್ಲಿ ನಾವು ಕ್ಲೀನಾಗಿ ಇಟ್ಕೋಬೇಕು. ನಾವೆಲ್ಲರೂ ತುಂಬ ಗಲೀಜು ಮಾಡಬಾರ್ದು. ಇಲ್ಲೆಲ್ಲ ನೋಡಿ ಪ್ರಸಾದ ತಿಂದು ಬಾಳೆಹಣ್ಣು ಸಿಪ್ಪೆಲ್ಲ ಅಲ್ಲಲ್ಲೇ ಬಿಸಾಕ್ಬಿಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ನಾನು ಇವಾಗ ಕಾಯಿ ಹೊಡ್ಕೊಂಡು ಅಲ್ಲಿಂದ ಪೂಜೆ ಅಂದರೆ ನಾವೇ ಪೂಜೆ ಮಾಡ್ಕೊಂಡು ನನಗೆ ಸುಮ್ಮನೆ ಕಾಯಿ ಹೊಡ್ಕೊಂಡು ದೇವ್ರಿಗೆ ತೋರಿಸ್ಕೊಂಡ್ಬಿಟ್ಟು ಬರೋದು. ಇಲ್ಲಾಂದರೆ ಅಲ್ಲಿ ಕೆಳಗಡೆ ಪಾದುಕೆ ಇರುತ್ತಲ್ಲ, ಆ ಪಾದುಕೆನಲ್ಲಿ ಪೂಜೆ ಮಾಡ್ಬೋದು. ನಾನು ಮೊದಲೆಲ್ಲನೂ ಇಲ್ಲಿ ದೇವಸ್ಥಾನಕ್ಕೆ ತುಂಬ ಕಡಿಮೆ ಬಂದಿಲ್ಲ. ನನ್ನ ಫ್ರೆಂಡ್ ಒಬ್ರು ಸ್ಟೇಟಸಲ್ಲಿ ಹಾಕೊಳ್ತಾ ಇರೋರು, ಯಾವಾಗಲೂ ಎವ್ರಿ ಹುಣ್ಮೆನಲ್ಲಿ ಸ್ಟೇಟಸ್ ಹಾಕೋತಾ ಇರೋರು, ಜೇನ್ಕಲ್ ಬೆಟ್ಟ ಅಂತ ಹೇಳ್ಬಿಟ್ಟು. ನಮಗೆ ಸ್ವಲ್ಪ ದೂರ ಆಗುತ್ತಲ್ಲ ಅರಸೀಕೆರೆ, ಒಂದು 2 hours ಹೋಗಿ ಬರೋದಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೇನು ಅಷ್ಟು ಹೋಗ್ತಾ ಇರಲಿಲ್ಲ. ಬಟ್ ಯಾವಾಗಲೂ ನಾವು ಸ್ಟೇಟಸ್ ನೋಡಿದಾಗ ಅನ್ಕೊಳ್ಳುವೆ ಹೋಗಬೇಕು ಅಂತ. ಹುಣ್ಮೆ ದಿನ ಹಿಂದಿನ ದಿನ ರಾತ್ರಿನೇ ಬಂದಿರ್ತಾರೆ. ಅಂದರೆ ಅವತ್ತು ಇಡೀ ದಿನ ಫುಲ್ ಪೂಜೆ ಇರುತ್ತೆ, ನೈಟ್ ಫುಲ್ ಪೂಜೆ ಇರುತ್ತೆ. ನೋಡಿ, ಇದು ಪಾದುಕೆಗಳು ಮೇಲ್ಗಡೆ ದೇವ್ರದ್ದು ಎಡಪಾದ ಮತ್ತು ಬಲಪಾದ ಮಾತ್ರ ಇರೋದು. ದೇವಸ್ಥಾನ ಮತ್ತೆ ಇನ್ನೂ ಕೆಳಗಡೆಗಿದೆ. ಅವ್ರ ಸ್ಟೇಟಸ್ ನೋಡಿದ ಮೇಲೆ ನನಗೆ ಫೀಲ್ ಆಗ್ತಿತ್ತು. ಆಮೇಲೆ ನಮ್ಮ ಮನೆಗೊಬ್ರು ಬಾಡಿಗೆಯವರು ಬಂದಿದ್ರು. ಅವರು ನಾವು ಹೋಗ್ತಾ ಇರ್ತೀವಿ, ತುಂಬ ಒಳ್ಳೇದಾಗತ್ತೆ ಅಂತ ಅಂತಿದ್ರು. ಸರಿ, ನಮ್ಮ ಮನೆಗೂ ನಮ್ಮದು ಬಾಡಿಗೆ ಮನೆಗಳಿದೆ. ಸೊ ನಮ್ಮ ಮನೆ ಬಾಡಿಗೆ ಮನೆಗಳಿಗೆ ಬಂದಿಲ್ವಲ್ಲ ಅಂತ ತುಂಬ ಯೋಚನೆ ಮಾಡ್ತಾ ಇದ್ದೆ. ಅಲ್ಲಿ ಹೋದ್ಮೇಲೆ ಹೋಗಿದ್ದ ದಿವಸದಲ್ಲೇ ಒಂದ್ಸರಿ ಬಾಡಿಗೆಯವರು ಬಂದರು. ನನಗೆ ಖುಷಿ ಆಯಿತು. ಸೊ ಹಾಗಾಗಿ ಅವಾಗಿಂದ ನಾನು ಕಂಟಿನ್ಯೂಸ್ ಆಗಿ ಹೋಗ್ತಾ ಇರ್ತೀನಿ. ಈ ಉಂಗರದಿಂದ ನಮಗೆ ನವಗ್ರಹ ಮೇಷರಾಶಿಗಾಗಿ ಕೆಂಪು ಕಲ್ಲು, ವೃಷಭ ರಾಶಿಗಾಗಿ ಬಿಳಿ ಕಲ್ಲು, ಮಿಥುನ ರಾಶಿಗಾಗಿ ಹಸಿರು ಕಲ್ಲು, ಕರ್ಕ ರಾಶಿಗಾಗಿ ಬಿಳಿ ಕಲ್ಲು, ಸಿಂಹ ರಾಶಿಗಾಗಿ ಕೆಂಪು, ಕನ್ಯಾ ರಾಶಿಗಾಗಿ ಹಸಿರು ಕಲ್ಲು, ತುಲಾ ರಾಶಿಗಾಗಿ ಬಿಳಿ ಕಲ್ಲು, ರಾಶಿಗಾಗಿ ಕೆಂಪು ಕಲ್ಲು, ಧನು ರಾಶಿಗಾಗಿ ಹಳದಿ ಕಲ್ಲು. ತಕ್ಷಣ ಇಲ್ಲಿ ಯಾರೋ ಒಬ್ರು ಕಲ್ಲು ಅಂತ ಉಂಗುರ ಇಟ್ಕೊಂಡ್ಬಿಟ್ಟು ಮಾರ್ತಾ ಇದ್ರು. ನಮ್ಮಮ್ಮ ನೋಡ್ಬಿಟ್ಟು ಹಾಕೋದು ಒಳ್ಳೇದಾಗತ್ತಂತೆ ಅಂತ ಅಂದರು. ಸರಿ, ಓಕೆ ಅಂತ ಹೇಳ್ಬಿಟ್ಟು ನನಗೂ ಈ ಕೈ ತುಂಬ ಏನೇನೋ ಉಂಗುರ ಹಾಕೊಳ್ಳೋದಕ್ಕೆ ಒಂದೊಂದ್ಸರಿ ಆಸೆ ಆಗತ್ತೆ. ಆ ಕಲರ್ ಹರಳುಗಳಿತ್ತಲ್ಲ, ಅದನ್ನ ನೋಡಿ ಒಂಥರ ಖುಷಿ ಆಯಿತು. ಆಯಿತು ಅಂತ ಹೇಳ್ಬಿಟ್ಟು ನಾನು ಒಂದು ಉಂಗುರ ಹಾಕಿಸ್ಕೊಂಡೆ. ಒಂದು ಉಂಗುರಕ್ಕಲ್ಲಿ ಚಿಕ್ಕ ಉಂಗುರ ಆದರೆ 80 ರೂಪಾಯಿ, 100 ರೂಪಾಯಿ, ದೊಡ್ಡ ಉಂಗುರ ಆದರೆ 200 ರೂಪಾಯಿ, 300 ರೂಪಾಯಿ, ಆ ಥರದ್ದು ಉಂಗುರಗಳು. ಅದೇನೋ ಶಾಸ್ತ್ರ ಬೇರೆ ಮಾಡಿದ್ರು, ಟಲ ಅಂತ ಅಳ್ಳಾಡಿಸಿ ಆಮೇಲೆ ಕುಂಕುಮ ಇಟ್ಟು ಉಂಗುರ ಹಾಕಿದ್ರು. ಅದೊಂದು ಹಾಕ್ಸಿದ್ರು ನಮ್ಮಮ್ಮ. ನಾನು ಹಾಕಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಅದು ನೋಡಿ ಕಲರ್ ಉಂಗುರ ಹೆಂಗಿದೆ. ಅಲ್ಲೆಲ್ಲ ಹರಳುಗಳೆಲ್ಲ ಕಲರ್ ಹರಳುಗಳು. ಆ್ಯಕ್ಚುಲಿ ಇವೆಲ್ಲ ಏನು ಒರಿಜಿನಲ್ ಜೆಮ್ಸಾ? ಅವ್ರು ಹೇಳ್ತಾರೆ ನಿಮ್ಮ ರಾಶಿ ಪ್ರಕಾರ ನೀವು ಇದನ್ನು ಹಾಕೊಂಡ್ರೆ ನಿಮ್ಗೆ ಹಂಗೆ ಒಳ್ಳೇದಾಗುತ್ತೆ, ಹಿಂಗೆ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು. ಅದೆಲ್ಲ ಸುಳ್ಳು. ನಾನು ಸುಮ್ಮನೆ ಜಸ್ಟ್ ಆ ಹರಳುಗಳನ್ನ ನೋಡಿ ಖುಷಿ ಆಯಿತು ಅಂತ ಹೇಳ್ಬಿಟ್ಟು ಹಾಕೊಂಡೆ ಅಷ್ಟೇ. ಬಟ್ ನನಗೇನೋ ಇದರಲ್ಲೆಲ್ಲ ನಂಬಿಕೆ ಇಲ್ಲ. ಬಟ್ ನಂಬೋರು ನಂಬೋದು, ಅದು ಅವ್ರವ್ರ ಇಷ್ಟ. ಅದಾದಮೇಲೆ ನಾವು ಅಲ್ಲಿಂದ ಊಟಕ್ಕೆ ಬಂದ್ವಿ. ಊಟಕ್ಕಂತೂ ನೀವು ನಂಬ್ತಿರೋ ಬಿಡ್ತಿರೋ, ನನ್ನ ಅಂದಾಜು ಒಂದ್ಸರಿ ಜೇನ್ಕಲ್ ಬೆಟ್ಟಕ್ಕೆ ಹೆಚ್ಚು ಕಮ್ಮಿ 1,00,000 ಜನ ಬರ್ಬೋದಾ, ಅಥವಾ ಒಂದು 50,000 ಜನ ಅಂತೂ ಬಂದಿರ್ತಾರೆ. ಅಷ್ಟು ರಶ್ ಇರುತ್ತೆ. ಊಟನೂ ಅಷ್ಟೇನೆ. ಬೇರೆ ಎಲ್ಲ ಕಡೆ ನೋಡಿ ಬೇರೆ ಥರ ಪ್ರಸಾದಗಳು ಕೊಡ್ತಾರೆ. ಊಟದ ಪ್ರಸಾದ ಏನಿರುತ್ತಲ್ಲ ಬೇರೆ, ಅಂದರೆ ಪಲಾವ್ ಅಥವಾ ಪುಳಿಯೋಗರೆ ಅಥವಾ ಬಿಸಿಬೇಳೆ ಭಾತ ಆ ಥರ. ಬಟ್ ಇಲ್ಲಿ ಮಾತ್ರ ಅನ್ನ, ಸಾಂಬಾರ್, ಮುದ್ದೆ ಕೊಡ್ತಾರೆ. ನೋಡಿ, ಇದೇ ಪ್ರಸಾದ ದೇವ್ರದ್ದು. ಆದರೆ ಸುತ್ತಮುತ್ತ ಮಾತ್ರ ತುಂಬ ಗಲೀಜು ಮಾಡಿರ್ತಾರೆ. ಜನ ಯಾಕೆ ಹಂಗೆ ಗಲೀಜು ಮಾಡ್ತಾರೋ ಅಂತ ಗೊತ್ತಿಲ್ಲ. ಅವರು ಕ್ಲೀನಾಗಿ ಇಟ್ಕೊಂಡ್ರೆ ದೇವಸ್ಥಾನ ಇನ್ನೂ ಕ್ಲೀನಾಗಿರುತ್ತೆ. ನಾನು ಹೇಳಿದ್ನಲ್ಲ, ಕೆಳಗಡೆ ಇನ್ನೊಂದು ದೇವರಿದೆ, ಗುರು ಸಿದ್ದೇಶ್ವರ ಸ್ವಾಮಿಯವರು ಇರೋದು ಕೆಳಗಡೆ ಅಂತ. ಇದೇ ಆ ದೇವಸ್ಥಾನ ನೋಡಿ, ಇದೇ ಗುರು ಸಿದ್ದೇಶ್ವರ ಸ್ವಾಮಿಯವರು. ಮೇಲ್ಗಡೆ ಇರೋದು ದೇವ್ರ ಪಾದ, ಕೆಳಗಡೆ ಇರೋದು ದೇವಸ್ಥಾನ. ಎಷ್ಟೋ ಜನಕ್ಕೆ ಇದು ಗೊತ್ತೇ ಇಲ್ಲ. ನಾವು ಬರೀ ಪಾದ ನೋಡ್ಕೊಂಡು ಹಂಗಂಗೆ ಹೊರಟೋಗ್ಬಿಡ್ತೀವಿ. ಆ್ಯಕ್ಚುಲಿ ನನಗೂ ಗೊತ್ತಿರಲಿಲ್ಲ, ಬಟ್ ಈ ಸರಿನೇ ಗೊತ್ತಿರೋದು. ಅಲ್ಲಿಂದನೇ ಕೆಳಗಡೆ ನಾವು ಇಳಿದ ತಕ್ಷಣ 100 ಮೀಟ್ರ್ ಮುಂದಕ್ಕೆ ಬಂದರೆ ಎಡಕ್ಕೆ ತಿರುಗಿದ್ರೆ ಸಾಕು, ಅಲ್ಲೇ ಶ್ರೀ ಗುರು ಸಿದ್ದೇಶ್ವರ ಸ್ವಾಮಿಯವ್ರ ದೇವಸ್ಥಾನ ಇದೆ. ಇದು ಕೆಳಗಡೆ ಸನ್ನಿಧಿ, ಅದು ಮೇಲ್ಗಡೆ ಪಾದ ಅಷ್ಟೇ.
ಒಂದು ಕಾಲ ಹಿಂದೆ ಒಂದು ಕಾಲ ಮುಂದೆ ಹಾಕಿದ್ದು ಹಾರಿರೋದಂತೆ ಅಲ್ಲಿಂದ ಬೆಟ್ಟದ ಮೇಲೆ ಹಾರಿ ಇಲ್ಲಿಗೆ ಬಂದಿರೋದು. ಹಾಂ, ಅಲ್ಲಿ ಮೇಲಿಂದ ಹಾರಿ ಇಲ್ಲಿಗೆ ಬಂದ. ಅಲ್ಲಿ ಅಲ್ಲೆಲ್ಲ ಬೇರೆ ಕಡೆಯಿಂದ ಹಾರಿ ಬಂದು ಅಲ್ಲಿ 2 ಹೆಜ್ಜೆ ಹಾಕ್ಬಿಟ್ಟು ಇಲ್ಲಿಗೆ ಬಂದಿರೋದು. ಅವಾಗಿತ್ತು ನಾವು ಮೊದಲು ಸರಿ ಎಲ್ಲ ಬಂದಾಗ. ಈಗ ದೇವಸ್ಥಾನ ಎಲ್ಲಿದೆ ಅಂತ ಗೊತ್ತಾಯ್ತಲ್ಲ ನನಗೆ. ತುಂಬ ಮನೆ ಆಗ್ಬಿಟ್ಟವಲ್ಲ, ಅವಾಗ ಹೀಗೆ ಇತ್ತು. ನಾವು ಬಂದಾಗೆಲ್ಲ ಇಷ್ಟೊಂದು ಚೆನ್ನಾಗಿತ್ತು. ಅಲ್ಲ, ಜಾತ್ರೆ ಅಂದ್ರೇ ಪುರಿ ಸ್ಟಾಲು. ಪುರಿ ಸ್ಟಾಲ್ ನೋಡೋದ್ರಿಂದ ಅದು ಜಾತ್ರೆ ಅಂತ ಅನ್ಸೋದು. Amal Puranam, Srimad Bhagavatam. Complete that all the avatar, Matsya avatar, Brahman avatar, Kurma avatar, Bhara avatar, all complete. How much is this? This actual cost is 650 rupees. 650 rupees. No, you don't tell me the actual cost. Just tell me the actual price now. 500 rupees, special discount. 500. Give me this one for 200, please. No, actually, ಎಷ್ಟಂತೆ? this book is like 50. If you read this book, it is like you will become a devotee of God. ಭಗವದ್ಗೀತೆ ಬುಕ್ಗಳು ಮೊದಲೆಲ್ಲ ಇಸ್ಕಾನ್ ಟೆಂಪಲಲ್ಲಿ ಮಾತ್ರ ಸಿಗ್ತಿತ್ತು, ಅಥವಾ ಬುಕ್ ಸ್ಟೋರ್ಗಳಲ್ಲಿ, ದೊಡ್ಡ ದೊಡ್ಡ ಬುಕ್ ಸ್ಟೋರ್ಗಳಲ್ಲಿ ಸಿಗ್ತಿತ್ತು. ಇವಾಗ ನೋಡಿ ಜಾತ್ರೆಗಳಲ್ಲಿ ಬಂದು ಕೂಡ ಭಗವದ್ಗೀತೆ ಬುಕ್ ಮಾರೋ ಥರ ಆಗೋಗಿದ್ದಾರೆ ನಮ್ಮ ಜನಗಳು. ನಮ್ಮ ಹತ್ರ ಭಗವದ್ಗೀತೆ ಬುಕ್ ಇರಲಿಲ್ಲ, ಸೊ ಒಂದು ಮಕ್ಳಿಗೋಸ್ಕರ ಮತ್ತು ನನಗೋಸ್ಕರ ಅಂತ ಹೇಳ್ಬಿಟ್ಟು ಒಂದು ಭಗವದ್ಗೀತೆ ಬುಕ್ನ ತೊಗೊಂಡ್ವಿ. ಕಡಿಮೆನಲ್ಲೇ ಕೊಟ್ಟರು, ತುಂಬ ಏನು ಜಾಸ್ತಿ ಇರಲಿಲ್ಲ. ಅಂದರೆ ಇನ್ನೂ ತುಂಬ ಬುಕ್ಗಳೆಲ್ಲ ಇದೆ ಅಲ್ಲಿ ನೋಡಿ. ಫಸ್ಟೆಲ್ಲನೂ ಭಗವದ್ಗೀತೆ ಬುಕ್ ಎಲ್ಲಿ ಸಿಗುತ್ತೆ ಅಂತ ನಾವೇ ಹುಡ್ಕೊಂಡು ಹೋಗ್ಬೇಕಾಗಿತ್ತು. ಈಗ ಎಲ್ಲಂದ್ರೆ ಅಲ್ಲಿ ಭಗವದ್ಗೀತೆ ಬುಕ್ಗಳು ಸಮೇತ ಸಿಗೋ ಥರ ಆಗೋಗ್ಬಿಟ್ಟಿದೆ ನೋಡಿ, ಅಲ್ವಾ? ಸೊ ಹೀಗೆ ಸ್ಟಿಕ್ಕರ್, ಅದು ಸ್ಟಿಕ್ಕರ್ ಕೊಡಲ್ವಂತ ಜೊತೆ. Please, like, if you give 20 rupees, you will be in benefit only. Don't think ಆಲ್ರೆಡಿ ಗಿವನ್ 50 rupees ಎಕ್ಸ್ಟ್ರಾ. temple likes. ಸಬ್ಸ್ಕ್ರೈಬ್ ಮಾಡಿಲ್ವಾ? ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ